ಧಾರವಾಡ ಕರೋಕೆ ವತಿಯಿಂದ ಕನ್ನಡ ಗಾನಕೋತ್ಸವ 2020 ಎರಡನೇ ಆವೃತ್ತಿ ಪ್ರಶಸ್ತಿಗಾಗಿ ಕನ್ನಡ ಚಿತ್ರಗೀತೆಗಳ ಸ್ಪರ್ಧೆಯನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಪ್ರಥಮ ಸ್ಥಾನ ಗಳಿಸಿದ ಬೆಳಗಾವಿಯ ಸ್ವಾತಿ ಸುತಾರ್ ಅವರಿಗೆ ಕನ್ನಡ ಗಾನಕೋತ್ಸವ 2020 ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಮಖಂಡಿಯ ಸುನೀಲ್ ದ್ವಿತೀಯ, ರಟ್ಟಿಹಳ್ಳಿಯ ಮನೋಜ್ ಹುಲ್ಮನಿ ಮತ್ತು ಸವಣೂರಿನ ಮಮತಾಜ್ ಅಣ್ಣಿಗೇರಿ ತೃತೀಯ ಸ್ಥಾನ ಪಡೆದರು. 12 ಜಿಲ್ಲೆಗಳಿಂದ 150 ಸ್ಪರ್ಧಿಗಳು ಭಾಗವಹಿಸಿದ್ದರು. ಆಯೋಜಕರು 3 ಸುತ್ತುಗಳನ್ನು ಮಾಡಿ ಆಯ್ದ 18 ಸ್ಪರ್ಧಿಗಳನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ ಕೊನೆಯ ಸುತ್ತಿಗಾಗಿ ಕರೆತರಲಾಗಿತ್ತು. ಶ್ರೀ ಬಸವಾನಂದ ಸ್ವಾಮೀಜಿ, ಸೈಯದ್ ಮೊಹದ್ದೀನ್ ಶಾ ಮುಲ್ಲಾ, ಮೈಕಲ್ ಸೌಜಾ ಸಾನ್ನಿಧ್ಯ ವಹಿಸಿದ್ದರು. ಮನೋಜ್ ಕರ್ಜಿಗೆ ಉದ್ಘಾಟಿಸಿದರು. ಸಂಸ್ಥೆಯ ಅಧ್ಯಕ್ಷ ಮೈನುದ್ದೀನ್ ಕಿರುವಾಡಿ ಅಧ್ಯಕ್ಷತೆ ವಹಿಸಿದ್ದರು. ಮಹಣ್ಯ ಪಾಟೀಲ್, ಅವಂತಿ ಹೆಗಡೆ, ಗೋಕುಲ್ ರಾಜ್, ವನಿತಾ ಕೆ, ಅದೃಶ್ ಸಲ್ಕಿನ್ಕಾಪ್, ಎಂಎಸ್ ಕಮ್ಮಾರ್, ವೀರೇಶ್ ಸೇರಿ ಹಲವು ಪ್ರತಿಭೆ ಹಾಗೂ ಕಲಾವಿದರನ್ನು ಸನ್ಮಾನಿಸಲಾಯಿತು. ಪಿಎಸ್ಐ ರತ್ನ ಬಿ, ಮೋಹನ್ ಅರಕ್ಸಾಲಿ, ಸಂತೋಷ್ ಪಟ್ಟಣ್ ಶೆಟ್ಟಿ, ಆನಂದ್ ದೇಶಪಾಂಡೆ ಅತಿಥಿಗಳಾಗಿ, ಡಾಕ್ಟರ್ ಶ್ರೀಧರ್ ಕುಲಕರ್ಣಿ, ಶ್ರೀನಿವಾಸ್ ಕುಲಕರ್ಣಿ, ಸುಪ್ರಿಯಾ ಭಟ್, ಕುಮಾರಿ ಅನುಷಾ ಮಂಜುನಾಥ ಸ್ವಾಮಿ, ಬಾಬಾಜಾನ್ ಮುಲ್ಲಾ ನಿರ್ಣಾಯಕರಾಗಿ ಆಗಮಿಸಿದ್ದರು. ಕರೋನಾ ಹಾಳಾಗಕ್ಕೆ ಸಾಧ್ಯಲ್ಲ. ಉಸಿರಾಟಿನ ತೊಂದರೆ ಇರ್ತೈತಿ. ಒಂದ್ಸಲ ಉಸಿರು ತಗೊಳ್ಳೋದ್ರೆ ಕಷ್ಟ ಆಗಿರ್ತೈತೆ. ಅವಾಗ ಅವು ಯಾವಾಗ ಹಾಡಾಡ್ಬೇಕು. ಅದಕ್ಕಾಗಿ ಆ ಸಂಗೀತವನ್ನು ಆಲಿಸುವುದರ ಜೊತೆಗೆ ನೀವು ಸಂಗೀತಗಾರರು ಆದ್ರೆ ನಿಮ್ಗೆ ಕರೋನಾ ಏನು ಮಾಡೋದಿಲ್ಲ ಅನ್ನುವಂತಹ ಒಂದು ನಾನು ವಿಶ್ವಾಸವನ್ನ ನಿಮ್ಮಲ್ಲಿ ಏನೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಮೈನುದ್ದೀನ್ ಮತ್ತು ಅವರ ತಂಡದವರು. ಅಷ್ಟಲ್ಲದೆ ಎಲ್ಲ ರೀತಿಯ ಏನು ನಮ್ಮ ಪ್ರಕೃತಿ ವಿಕೋಪ ಆಗಿ ಏನು ಜಲಪ್ರಳಯ ಆಯಿತು ಆವಾಗ ಬಡಬಗ್ಗರಿಗೆ ಊಟದ ವ್ಯವಸ್ಥೆಯನ್ನ ಕಾಳು ಬೇಳೆ ಕಾಳುಗಳನ್ನ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ದಾರೆ ಸಂಸ್ಥೆಯಿಂದ. ಅಷ್ಟೇ ಅಲ್ಲ ಬಂಧುಗಳೇ, ನನಗಿಲ್ಲೊಂದು ಮತ್ತೊಂದು ಘಟನೆ ನೆನಪಾಗ್ತದೆ. ಪುಲ್ವಾಮಾ ದಾಳಿಯಲ್ಲಿ ನಮ್ಮ ದೇಶದ ಏನು ಸೈನಿಕರು ಹುತಾತ್ಮರಾದ್ರಲ್ಲ ಅವ್ರು ನೆನೆಸುವಂತಹ ಒಂದು ಕಾರ್ಯಕ್ರಮವನ್ನು ಧಾರವಾಡ ಕರೋಕೆಯವರು ಮಾಡಿಕೊಂಡು ಪ್ರತಿ ವರ್ಷ ಕೂಡ ಆ ವೀರ ಯೋಧರಿಗೆ ನಮನ ಸಲ್ಲಿಸುವಂತಹ ಕಾರ್ಯವನ್ನ ಧಾರವಾಡ ಕರೋಕೆ ಮಾಡ್ತಾ ಇದ್ದಾರೆ. ಈ ವೀರ ಯೋಧರು ನಾವೆಲ್ಲರೂ ಇವತ್ತು ನಮ್ಮ ದೇಶದೊಳಗಿರ್ತಕ್ಕಂಥ ಇಂಥ ಕಾರ್ಯಕ್ರಮಗಳಾಗಲಿ, ಪಂಚಮಿ ಆಗಲಿ, ರಂಜಾನ್ ಆಗಲಿ, ಮತ್ತೊಂದಾಗಲಿ, ಮೊಗದಮ್ಮ ಆಗಲಿ, ಇವೆಲ್ಲವನ್ನು ನಾವು ಒಂದು ನೆಮ್ಮದಿಯಿಂದ ಆಚರಿಸಲಿಕ್ಕೆ ಒಂದು ಕಾರಣೀಭೂತರಾದಂಥವ್ರು ಅಂತಂದ್ರೆ ನಮ್ಮ ಭಾರತದ ದೇಶದ ಆ ವೀರ ಯೋಧರು. ಆ ವೀರ ಯೋಧರು ನೋಡಿ ಬಂಧುಗಳೇ, ಇವತ್ತು ಎಷ್ಟೊಂದು ಇದು ಇರ್ತದೆ ಅಂತಂದ್ರೆ ಧರ್ಮೇಂದ್ರ ಮುರಾರಿ ಅವರು ಗುರುಗಳ ಇವತ್ತಿನ ನನ್ನ ಸಿಡಿ ನೀವೇ ಬಿಡುಗಡೆ ಮಾಡ್ಬೇಕ್ರಿ, ಲಘು ಬರ್ಬೇಕು ಕಾರ್ಯಕ್ರಮಕ್ಕೆ ಅಂತಂದಾಗ ನಾವು ಮಾಡಿದ್ವಿ. ನಾವು ಇಲ್ಲಿ ಹೇಳಿದ್ವಿ, ಯಾವ ವೀರ ಯೋಧನ ಗೀತೆಯನ್ನ ನೀನು ಹಾಡಿದೋ ಅದೇ ಯೋಧನಿಂದ ಆ ಒಂದು ಉದ್ಘಾಟನೆ ಮಾಡಿಸು ಅಂತ ಹೇಳಿ ನಾವು ಅಲ್ಲಿ ಸಣ್ಣ ಒಂದು ಸ್ವಾಮೀಜಿಯವರು ಮತ್ತು ನಾವು ಕೂಡ ಒಂದು ಮಾತನ್ನು ಅವ್ರಿಗೆ ಹೇಳಿದ್ವಿ ಬಂಧುಗಳೇ. ಈ ರೀತಿಯಾದಂತಹ ಈ ಧಾರವಾಡ ಕರೋಕೆ ಏನಲ್ಲ, ಇನ್ನೂ ಹೆಚ್ಚಿನ ರೀತಿಯೊಳಗೆ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಇದು ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ನಾನು ಮತ್ತೊಂದು ಸಾರಿ ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ. ಕೇಳಿ ನಮ್ಮ ಯೋಧ ಬಾಂಧವರೇ, 50% ರಿಸಲ್ಟ್. ಹೀಗಾಗಿ ಈ ಸಂಸ್ಕೃತ ಒಂದು ಶ್ಲೋಕ ನಾನು ಹಾಡುತ್ತೇನೆ. ಮತ್ತೆ ನನಗೆ ಹಾಡಲಿಕ್ಕೆ ಈ ಮಾತಾಡಲಿಕ್ಕೆ ಸಮಯ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ
मृत्योर्मामृतं गमय शान्ति 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 शान्तिः मराठी ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಹಕ್ಕ ಬುಕ್ಕರು ಆಳಿದರಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು ವಿಜಯನಗರ ಸ್ಥಾಪನೆ ಮಾಡಿದರು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಗಂಡರ ಗಂಡ ಸಾಂಗ್ ಹಾಡ್ತೀನಿ ನೀವೆಲ್ಲರೂ ನನ್ನ ಜೊತೆ ಡ್ಯಾನ್ಸ್ ಮಾಡಕ್ಕೆ ರೆಡಿ ಇದ್ದೀರಿ ಗಣೇಶ್ ಸೂಪರ್ ಫಾಸ್ಟ್ ನ್ಯೂಸ್ ಹುಬ್ಬಳ್ಳಿ.